ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನ್ರಿ ಹಾಗೆ ನೋಡ್ತಾ ಇದ್ದೀರಾ? ನೀವು ಇಷ್ಟು ಬೇಗ ಹುಷಾರಾದ್ರಲ್ಲ, ಅದನ್ನ ನೋಡಿ ಖುಷಿ ಪಡ್ತಾ ಇದ್ದೀನಿ. ಥ್ಯಾಂಕ್ ಯು ಗಾಡ್, ನನ್ನ ಯಜಮಾನ್ರಿಗೆ ಇಷ್ಟು ಬೇಗ ಸರಿ ಮಾಡಿದ್ರಲ್ಲ, ಥ್ಯಾಂಕ್ ಯು. ಹೌದು, ಇವತ್ತೇನು ಫುಲ್ ಜೋಶಲ್ಲಿದ್ದೀರಾ? ನನ್ನ ಬ್ಯಾಟ್ರಿ ನಿಧಾನಕ್ಕೆ ಒಳಗಡೆಯಿಂದ ಚಾರ್ಜ್ ಆಗ್ತಾ ಇದೆ. ನಾನು ಡಲ್ ಆದರೆ ನೀವು ಡಲ್ ಆಗ್ತೀರಾ, ನಿಮ್ಮ ಹೊಟ್ಟೆ ಒಳಗಿರೋ ಮಗು ಡಲ್ ಆಗುತ್ತೆ. ಮೋಸ್ಟ್ಲಿ ನನ್ನ ಸಬ್ ಕಾನ್ಷಿಯಸ್ಸು ನನ್ನನ್ನು ಸ್ಟ್ರಾಂಗ್ ಮಾಡ್ತಾ ಇದೆ ಅಂತ ಅನ್ಸುತ್ತೆ. ಎಲ್ಲ ಪ್ರಕೃತಿ ಹುನ್ನಾರ ಕಣ್ರಿ. ಏನ್ರಿ ಇದು ಸಾಹಿತಿಗಳ ತರ ಮಾತಾಡ್ತಿದ್ದೀರಾ? ಎಲ್ಲ ನಿಮ್ಮ ಸವಾಸ, ನಿಮ್ಮಿಂದನೇ ಎಲ್ಲ ಟ್ರಾನ್ಸ್ಫರ್ ಆಗಿರೋದು. ನಾನು ಇಷ್ಟು ಬೇಗ ರಿಕವರ್ ಆಗೋದಕ್ಕೆ ನೀವೇ ಕಾರಣ. ನಾನಾ? ಹೇಗೆ? ನೀವೇ ತಾನೇ ನನ್ನ ಎನರ್ಜಿ ಬೂಸ್ಟರು. ಫಿಲಾಸಫಿಕಲಿ ಹೇಳೋದಾದ್ರೆ ನೀವೇ ನನ್ನ ಚೈತನ್ಯ ಕಣ್ರಿ. ಅದರ ಬಲದ ಮೇಲೆನೆ ನಾನು ಇಷ್ಟು ಬೇಗ ವಾಸಿಯಾಗಿರೋದು. ಸಾಕು, ತುಂಬಾ ಓವರ್ ಆಗಿ ಹೋಗ್ತಿದ್ರ. ನಿಜ ಹೇಳ್ಬೇಕಂದ್ರೆ ಆ ಚೈತನ್ಯ ನಾನಲ್ಲ, ನನ್ನ ಹೊಟ್ಟೆಲಿರೋ ನಮ್ಮ ಮಗುನೇ ನಮ್ಮಿಬ್ರ ಪಾಲಿಗೆ ಚೈತನ್ಯ. ಜೀವನದ ಸೆಲೆ, ಮುಂದಿನ ಗುರಿ, ಗಮ್ಯ, ಜೀವನದ ಉದ್ದೇಶ ಎಲ್ಲ. ಈಗ ನೀವು ಪಕ್ಕ ಸಾಹಿತಿ ಆಗ್ಬಿಟ್ಟಿದೆ. ಗುರಿ ಗಮ್ಯ ಅಂತ ಏನೇನೋ ಮಾತಾಡ್ತಾ ಇದ್ರೆ ತಪ್ಪೇನಿದೆ? ನಮ್ಮ ಭಾಷೆನ ನಾವು ಬಳಸ್ದೆ, ಇನ್ಯಾರು ಬಳಸ್ತಾರೆ? ಅದು ಸರಿನೇ. ಸುಮ್ಮನೆ ಈ ಚೌ ಭಾಷೆ ಮಾತಾಡೋದಕ್ಕಿಂತ ಒಂದು ಭಾಷೆನ ನೆಟ್ಟಿಗೆ ನೀಟಾಗಿ ಮಾತಾಡೋದು ಒಳ್ಳೇದು. ಏನ್ ಮಾಡ್ತೀರಾ, ಟ್ರೆಂಡ್ ಆ ಥರ ಆಗ್ಬಿಟ್ಟಿದೆ. ಎಲ್ಲರಿಗೂ ಎಲ್ಲ ಭಾಷೆ ಗೊತ್ತಿರುತ್ತೆ, ಬಟ್ ಅದರ ಆಳ ಅಗಲ ಏನೂ ಗೊತ್ತಿರಲ್ಲ, ಏನೂ ಬರ್ತಿರಲ್ಲ. ಸುಮ್ಮನೆ ಬಾಯಿಗೆ ಬಂದಾಗ ಮಾತಾಡೋದು ಒಂದು ಭಾಷೆ ಆಗ್ಬಿಟ್ಟಿದೆ. ಪ್ಲೇನ್ ಆಗಿ ಮಾತಾಡ್ತಿರ್ತಾರೆ, ಈ ಬೆಣ್ಣೆ ಇಲ್ದಿರೋ ಬೆಣ್ಣೆ ದೋಸೆ ತರ. ನಿಜ, ಮಾತಲ್ಲಿ ಸ್ವಾರಸ್ಯನೇ ಇರಲ್ಲ. ಪ್ರತಿಯೊಂದು ಭಾಷೆಗೆ ಅದರದೇ ಆದಂತ ಒಂದು ಸೋಲ್ ಇರುತ್ತೆ, ಬ್ಯೂಟಿ ಇರುತ್ತೆ. ಬಟ್ ಈಗ ಅದೆಲ್ಲಾನು ಕಳೆದು ಹೋಗ್ತಾ ಇದೆ. ಭಾಷೆ ಬರ್ಡ್ ಆಗ್ತಿದೆ, ಸ್ವರ್ಗೋಗ್ತಾ ಇದೆ. ಏನ್ ಮಾಡಕ್ಕೂ ಆಗಲ್ಲ, ಈಗಿನ ಟೈಮೇ ಆ ಥರ ಇದೆ. ಅಪ್ಪ ಫೋನ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು. ಅಪ್ಪ ಹೇಳಿ. ನಮ್ದೇನಿರತ್ತೆ ಕಂದ, ನೀನ್ ಹೇಳ್ಬೇಕು. ಅಳಿಯಂದ್ರೆ ಹೇಗಿದ್ದಾರೆ ಇವಾಗ? ಅಪ್ಪ ಅವ್ರು ಆರಾಮಾಗಿದ್ದಾರೆ. ಬ್ಯಾಕ್ ಟು ಫಾರ್ಮ್ ಅಂತಾರಲ್ಲ, ಆ ತರ ಫುಲ್ ಜೋಶಲ್ಲಿದ್ದಾರೆ. ಅಳಿಯಂದ್ರು ಆರಾಮಾಗಿದ್ದಾರೆ ಅಂತ ಕೇಳಿ ತುಂಬಾ ಖುಷಿ ಆಯ್ತಮ್ಮ. ಅಳಿಯಂದ್ರಿಗೆ ಒಂಚೂರು ಫೋನ್ ಕೊಡು. ಏಕೆ, ನನ್ನ ಹತ್ರ ಮಾತಾಡಲ್ವಾ? ಬರೀ ನಿಮ್ಮ ಅಳಿಯನ ಹತ್ರ ಮಾತಾಡ್ತೀರಾ? ಹಾಗಲ್ಲ ಕಂದ, ಅಳಿಯಂದ್ರ ಹತ್ರ ನಿನ್ನ ಬಗ್ಗೆ ಒಂದ್ ಸ್ವಲ್ಪ ಮಾತಾಡ್ಬೇಕು. ಫೋನ್ ಕೊಡು. ನನ್ ಬಗ್ಗೆನಾ? ಏನದು? ನೀನ್ ಕೊಡಮ್ಮ, ಹೇಳ್ತೀನಿ. ಸರಿ ಇರಿ, ಅಪ್ಪ ಮಾತಾಡ್ಬೇಕಂತ. ಅಮ್ಮವ ಹೇಳಿ. ಅಳಿಯಂದ್ರೆ, ನೀವು ಆರಾಮವಾಗಿದ್ದೀರಾ ಅಂತ ಕೇಳಿ ಬಹಳ ಖುಷಿ ಆಯ್ತು. ಆಮೇಲೆ ನೀವು ಮನೇಲೇ ಇರ್ತೀರಾ ಅಲ್ವಾ? ನಿಮ್ಮ ಹತ್ರ ಸ್ವಲ್ಪ ಮಾತಾಡೋದಿದೆ. ಫೋನಲ್ಲಿ ಮಾತಾಡೋದಲ್ಲ, ಅಲ್ಲಿಗೆ ಬಂದು ಮಾತಾಡಬೇಕು. ಏನ್ ವಿಷಯ ಮಾವ, ಏನಾಯ್ತು? ಗಾಬರಿ ಆಗೋವಂಥದ್ದು ಏನಿಲ್ಲ ಅಳಿಯಂದ್ರೆ. ನಾವೇ ನಿಮ್ಮ ಮನೆಗೆ ಬಂದು ನಿಮ್ಮ ಹತ್ರ ವಿಷಯ ಮಾತಾಡಬೇಕು ಅಂತ ಇದ್ದೀವಿ. ಅದು ಫೋನಲ್ಲಿ ಮಾತಾಡೋದಲ್ಲ, ಅಲ್ಲಿಗೆ ಬಂದರೆ ನಿಮ್ಮನ್ನು ನೋಡ್ದಂಗೂ ಆಗತ್ತೆ, ಮಾತಾಡ್ದಂಗೂ ಆಗತ್ತೆ. ಅದಕ್ಕೆ ಕೇಳಿದೆ. ನಿಮ್ಗೆ ಪರ್ಮಿಷನ್ ಎಲ್ಲ ಕೇಳ್ತಿರಲ್ಲ, ನೀವು ಯಾವಾಗ ಬೇಕಾದ್ರೂ ಬರ್ಬೋದು. ಅದು ನಿಮಗೆ ಹಲವಾರು ಒತ್ತಡಗಳಿರುತ್ತಲ್ವಾ, ಅದಕ್ಕೆ ಕೇಳ್ಕೊಂಡೆ. ಸರಿ ಹೇಳಿ ಅಂದ್ರೆ ನಾವು ಅಲ್ಲಿಗೆ ಬಂದು ಮಾತಾಡ್ತೀವಿ. ಆಯ್ತು ಮಾವ, ಬನ್ನಿ. ಏನಂತೆ? ಮನೆಗೆ ಬರ್ತಾರಂತೆ, ಮನೆಗೆ ಬಂದೇ ಮಾತಾಡ್ತೀನಿ ಅಂತ ಹೇಳಿದ್ರು. ಅದನ್ನ ನನಗೆ ಹೇಳ್ಬೋದಾಗಿತ್ತು.